ಈ ದಿನದ ಶುಭೋದಯ ಎಲ್ಲರಿಗೂ. ನಾನು ನಿಮ್ಮ SC ಬಿರಾದರ್ ಪ್ರೆಸೆಂಟ್ ಮಾಡ್ತಾ ಇರೋದು. ಸೊ ಇದು SCB 5 ಸ್ಟಾರ್ ಆನ್ಲೈನ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಅವಧಿಯಲ್ಲಿ ನಾವು 2023ನೇ ಇಸ್ವಿಯಲ್ಲಿ ನಡೆದಂತಹ ಕನ್ನಡದ ಒಂದು ವಿಷಯವನ್ನು ಚರ್ಚಿಸೋಣ. ಸೊ ಇದು ಇನ್ನೇನು ಹತ್ತಿರದಲ್ಲಿರುವಂಥ ಮೊರಾರ್ಜಿ ಅಥವಾ ಆದರ್ಶ ವಿದ್ಯಾಲಯ ಒಂದು ಪರೀಕ್ಷೆಗೆ ತುಂಬಾ ಉಪಯುಕ್ತ ಅಂತ ಹೇಳ್ತಾ, ಸೊ ತಡ ಮಾಡದೆ ಪ್ರಮುಖ ಪ್ರಶ್ನೆಗಳನ್ನು ಕನ್ನಡ ವಿಷಯದ ಬಗ್ಗೆ ಚರ್ಚಿಸೋಣ ಬನ್ನಿ. ಸೊ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ನೈಜ ಪ್ರಶ್ನೆ ಪತ್ರಿಕೆ 2023. ಸೊ ಇದನ್ನು ನಾವು ಚರ್ಚಿಸೋಣ. ಮೊದಲಿಗೆ ಕನ್ನಡ ವಿಷಯ ಏನಿದೆ, ಮೊದಲ ಪ್ರಶ್ನೆ ಏನಿದೆ, ಚನ್ನಮಲ್ಲಿಕಾರ್ಜುನ ಎಂಬುದು ಈ ಕೆಳಗಿನ ಯಾವ ವಚನಗಳ ಅಂಕಿತವಾಗಿದೆ? ಸೊ ಯಾವ ವಚನಗಳ ಅಂಕಿತವಾಗಿದೆ? ಬಸವಣ್ಣನ, ಅಕ್ಕಮಹಾದೇವಿನ, ಅಲ್ಲಮಪ್ರಭುನ, ಅಂಬಿಗರ ಚೌಡಯ್ಯನ. ಸರಿಯಾದ ಉತ್ತರ ನಮ್ಮ ಅಕ್ಕಮಹಾದೇವಿಯವರ ಅಂಕಿತನಾಮ ಆಗಿದೆ, ವಚನಗಳ ಅಂಕಿತವಾಗಿದೆ. ಹಾಗಾದರೆ ಬಸವಣ್ಣನವರದು ಯಾವುದು? ಬಸವಣ್ಣನವರದು ಕೂಡಲ ಸಂಗಮ ದೇವ. ಅಲ್ಲಮಪ್ರಭು ಅವರದು ರಾಮನಾಥ. ಅಂಬಿಗರ ಚೌಡಯ್ಯವರವರದು ಅಂಬಿಗರ ಚೌಡಯ್ಯನೇ. ಸೊ ಸರಿಯಾದ ಉತ್ತರ ಬಿ ಆಗಿದೆ. ಇನ್ನು ಎರಡನೇ ಪ್ರಶ್ನೆ ನೋಡ್ರಿ, ಗಿಡವಾಗಿ ಬಗ್ಗದ್ದು ಡ್ಯಾಶ್ ಅಂತ ಇದೆ. ಕೆಳಗಿನ ಪದಗಳಿಂದ ಆಯ್ದು ಗಾದೆಗಳನ್ನು ಪೂರ್ಣಗೊಳಿಸಿರಿ. ಸೊ ಸರಿಯಾದ ಉತ್ತರ ಯಾವುದು? ಮರವಾಗಿ ಬಗ್ಗಿತೆ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ. ಇದರರ್ಥ ಚಿಕ್ಕವರಿಂದಲೇ ನಾವು ಸರಿಯಾದ ಒಂದು ಮಾರ್ಗದಲ್ಲಿ ನಡೆದ ಇದ್ದರೆ ದೊಡ್ಡವರಾದ ಮೇಲೆ ನಮಗೆ ಆ ಒಂದು ಒಳ್ಳೆಯ ಮಾರ್ಗ ಹಾದಿ ತಪ್ಪು ಹೋಗುತ್ತೆ ಅಂತ ಅರ್ಥ. ಇನ್ನು ನೆಕ್ಸ್ಟ್ ನೋಡ್ರಿ, ಮೂರನೇ ಪ್ರಶ್ನೆ ನೋಡ್ರಿ, ಕೆಳಗಿನ ಪದಗಳಲ್ಲಿ ಹಳ್ಳ ಪದಕ್ಕೆ ಸರಿ ಹೊಂದುವ ಜೋಡು ಪದ ಯಾವುದಂದರೆ ಜೋಡಿ ಪದ ಯಾವುದು? ಸೊ ಕೊಳ್ಳ, ಹಳ್ಳ ಕೊಳ್ಳ. ಹಾಗಾಗಿ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ, ನಾಲ್ಕನೇ ಪ್ರಶ್ನೆ, ಕೆಳಗಿನ ಪದಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಗುರುತಿಸಿರಿ. ನದಿ, ಬೆಟ್ಟ, ಸಮುದ್ರ, ಸರೋವರ. ಸೊ ಯಾವುದಾಗುತ್ತೆ ಅಂದರೆ ಸರಿಯಾದ ಉತ್ತರ ಯಾವುದಂದರೆ ಬೆಟ್ಟ ಆಗುತ್ತದೆ. ಯಾಕೆ ಬೆಟ್ಟ ಅಂದರೆ ಇದು ಭೂರೂಪ ಆಗಿದೆ, ಭೂಮಿಯ ಒಂದು ಭೂರೂಪ. ಸರೋವರ, ನದಿ, ಸಮುದ್ರ ಇವೆಲ್ಲ ನೀರಿನ ಆಕಾರಗಳು. ಹೀಗಾಗಿ ಬೆಟ್ಟ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಐದನೇ ಪ್ರಶ್ನೆ, ನೆರವು ಪದದ ಸಮಾನಾರ್ಥಕ ಪದವನ್ನು ಗುರುತಿಸಿರಿ. ನೆರವು ಅಂದ್ರೇನು? ನೆರವು ನಮಗೆ ನೆರವು ನೀಡಿದರು ಅವರು ಅಂತ ಹೇಳ್ತೇವೆ ನಾವು. ಅಂದರೆ ಏನು ಮಾಡಿದರು ಅಂದರೆ ಸಹಾಯ ಅಂತ ಅರ್ಥ. ನೆರವು ಅಂದ್ರೇನು? ಸಹಾಯ. ಈ ಅಡಚಣೆ ಆಗಿರ್ಬೋದು, ಕೆಡಕು ಆಗಿರ್ಬೋದು, ತೊಂದರೆ ಆಗಿರ್ಬೋದು, ಇವೆಲ್ಲ ವಿರುದ್ಧಾರ್ಥಕ ಪದಗಳು ಆಗ್ತಾವು. ನೆಕ್ಸ್ಟ್ ಆರನೇ ಪ್ರಶ್ನೆ ನೋಡ್ರಿ, ಕೆಳಗಿನ ಸಾಹಿತಿಗಳಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದವರನ್ನು ಗುರುತಿಸಿರಿ. ಸೊ ಯಾರು ಪಡೆದವರು? ಸಿದ್ದಯ್ಯ ಪುರಾಣಿಕರವರ, ಕುವೆಂಪುರವರ, ನಿಸಾರ್ ಅಹಮದ್ ಅವರವರ, ಇನ್ನು HS ವೆಂಕಟೇಶ ಮೂರ್ತಿಯವರ. ಸೊ ಸರಿಯಾದ ಉತ್ತರ ಯಾವುದಂದರೆ ಕುವೆಂಪುರವರು ಪಡೆದಂತಹ ಒಂದು ವ್ಯಕ್ತಿಯಾಗಿದ್ದಾರೆ. ಹಾಗಾದರೆ ಇವರು ಯಾರು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿಲ್ಲ. ನೆಕ್ಸ್ಟ್ ಏಳನೇ ಪ್ರಶ್ನೆ ನೋಡ್ರಿ, ರೈತನ ಮಿತ್ರ ಅಂತ ನಾವು ಯಾರನ್ನು ಕರಿತೇವೆ? ಇಲಿಗಳಿಗೆ ಕರಿತೇವ, ಆನೆಗಳಿಗೆ ಕರಿತೇವ, ಮಂಗಗಳಿಗೆ ಅಥವಾ ಎರೆಹುಳುಗೆ ಕರಿತೇವೆ? ಸೊ ಸರಿಯಾದ ಉತ್ತರ ಯಾರಿಗೆ ಕರಿತೇವೆ ಅಂದರೆ ನಾವು ಎರೆಹುಳುಗೆ ಕರಿತೇವೆ. ಅಂದರೆ ಮಣ್ಣನ್ನು ಸಡಿಲ ಮಾಡಿ ಸೊ ಗಾಳಿಯನ್ನು ಹೋಗುವಂತೆ ಮಾಡಿ ಒಳ್ಳೆಯ ಒಂದು ಫಲವತ್ತತೆಯನ್ನು ಕೊಡ್ತದೆ ಇದು. ಹೀಗಾಗಿ ರೈತನ ಮಿತ್ರ ಅಂತ ಕೊಡ್ತೀವಿ ಅಂತೇಳಿ ನಾವು. ನೆಕ್ಸ್ಟ್ ಎಂಟನೇ ಪ್ರಶ್ನೆ, ರವಿ ಕತ್ತಲೊಡನೆ ಡ್ಯಾಶ್ ಅಂತ ಇದೆ. ಪದ್ಯದ ಸಾಲುಗಳನ್ನು ಈ ಕೆಳಗಿನಲ್ಲಿ ಸರಿಯಾದನ್ನು ಗುರುತಿಸಿ ಅಂತ ಇದೆ. ಸರಿಯಾದ ಉತ್ತರ ಯಾವುದಂದರೆ ರವಿ ಕತ್ತಲೊಡನೆ ಮೆರೆದಾಡುವನು. ಸೊ ಏನು? ಮೆರೆದಾಡುವನು. ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಒಂಬತ್ತನೇ ಪ್ರಶ್ನೆ, ಶಾಲೆಗಳಲ್ಲಿ ಆಚರಿಸುವ ಮಕ್ಕಳ ದಿನಾಚರಣೆ ದಿನಾಂಕ. ಸೊ ಯಾವಾಗ ಆಚರಣೆ ಮಾಡ್ತೇವೆ? ಯಾವಾಗಂದರೆ 14ನೇ ನವಂಬರ್. ಸೊ ಸಿ ಇಸ್ ದ ರೈಟ್ ಆನ್ಸರ್. ನವಂಬರ್ 14 ಜವಾಹರ್ಲಾಲ್ ನೆಹರು ಅವರ ಒಂದು ಜನ್ಮದಿನದ ಅಂಗವಾಗಿ ನಾವೇನು ಮಾಡ್ತೇವೆ? ಮಕ್ಕಳ ದಿನಾಚರಣೆಯನ್ನು ಮಾಡ್ತೇವೆ. ಇನ್ನು 15ನೇ ಸೆಪ್ಟೆಂಬರು ವಿಶ್ವೇಶ್ವರಯ್ಯರವರ ಜನ್ಮದಿನ, ಹೀಗಾಗಿ ಇಂಜಿನಿಯರ್ಸ್ ಡೇನ ಮಾಡ್ತೀವಿ. ಇನ್ನು 10ನೇ ಪ್ರಶ್ನೆ ನೋಡ್ರಿ, ಅನುನಾಸಿಕ ಅಕ್ಷರಗಳ ಒಟ್ಟು ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಅನುನಾಸಿಕ ಅಂದ್ರೇನು? ನಾಸಿಕ ಅಂದರೆ ಮೂಗು, ಅನು ಅಂದರೆ ಸಹಾಯ, ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂಥ ಅಕ್ಷರಗಳು ಯಾವ್ಯಾವು ಅಂದರೆ ನ್ಯ, ನ್ಯ, ನ, ನ, ಮ. ಹೌದಾ? ಈ 5 ಅಕ್ಷರಗಳನ್ನು ನಾವು ಮೂಗಿನ ಸಹಾಯದಿಂದ ಅನ್ನುವುದರಿಂದ ನಾವು ಅನುನಾಸಿಕ ಅಂತ ಕರಿತೀವಿ. ಸೊ ಎಷ್ಟು ಅದಾವಪ್ಪ ಅಂದರೆ 5 ಅದಾವು. ಹೀಗಾಗಿ ಸಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, 11ನೇ ಪ್ರಶ್ನೆ, ಕೊಟ್ಟಿರುವ ಮಾದರಿಯಂತೆ ಆಶೀರ್ವಾದ ಪದಕ್ಕೆ ಸಮಾನಾರ್ಥಕ ಪದ ಬರೆಯಿರಿ. ಮಾದರಿ ಏನು ಕೊಟ್ಟಿದ್ದಾರೆ? ಸಮುದ್ರ, ಕಡಲು ಅಂತ ಇರ್ತೀವಿ. ಹಾಗಾದರೆ ಆಶೀರ್ವಾದ ಅಂದ್ರೇನು? ನಿಂದಿಸು ಅಂದರೆ ಬೈಯೋದಾಗುತ್ತಾ? ಹರಸು. ಎಸ್, ಸರಿಯಾದ ಉತ್ತರ ಹರಸು ಆಗಿದೆ. ಸೊ ಬಿ ಇಸ್ ದ ರೈಟ್ ಆನ್ಸರ್.
ನೆಕ್ಸ್ಟ್ ನೋಡ್ರಿ 12ನೇ ಪ್ರಶ್ನೆ. ನೀನೀಗ ಈ ಸೂಚನೆಯನ್ನು ಅನುಸರಿಸು. ಇದನ್ನು ಬಹುವಚನದಲ್ಲಿ ಬರೆದಾಗ ನೀನೀಗ ಅನ್ನೋದ್ರ ಬಹುವಚನ ಏನಾಗುತ್ತೆ, ನೀನು ಅನ್ನೋದು ನೀವು ಆಗುತ್ತೆ. ಹಾಗಾದರೆ ನೀವೀಗ ಅನ್ನೋದು ಬರುತ್ತದೆ. ಸೊ ಹಾಗಾದರೆ ಆಪ್ಷನ್ ಯಾವುದು ಇಲ್ಲಿ? ನೀವೀಗ ಎ ಅನ್ನೋದಿದೆ, ಬಿಟ್ಟರೆ ಡಿ ಅನ್ನೋದಿದೆ. ಸೊ ಬಿ ಅನ್ನು ತೆಗೆದುಹಾಕ್ರಿ, ಸಿಯನ್ನು ತೆಗೆದುಹಾಕ್ರಿ. ಹಾಗಾದರೆ ಮುಂದಿನ ನೋಡೋಣ. ಈ ಸೂಚನೆಯನ್ನು ಅದನ್ನು ಬಹುವಚನದಲ್ಲಿ ಬರೆದಾಗ ಈ ಸೂಚನೆಗಳನ್ನು ಅಂತ ಆಗುತ್ತೆ. ಹಾಗಾದರೆ ಏನು ತೆಗೆದುಹಾಕ್ರಿ. ಸೊ ಸರಿಯಾದ ಉತ್ತರ ಯಾವುದಿಲ್ಲಿ? ಡಿ ಆಗಿದೆ. ಏನು? ನೀವೀಗ ಈ ಸೂಚನೆಗಳನ್ನು ಅನುಸರಿಸಿ ಅಂತ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, 13ನೇ ಪ್ರಶ್ನೆ. ಅಮ್ಮ ಪದವನ್ನು ಬಿಡಿಸಿ ಬರೆದಾಗ. ಸೊ ನೋಡ್ರಿ, ಎಷ್ಟು ಒಳ್ಳೆ ಪದವನ್ನು ನೋಡ್ರಿ ಬಿಡಿಸಿ ಬರಿಬೇಕಂತೆ. ಅ ಅನ್ನೋ ಅಕ್ಷರನ ಅ ಅಂತಲೇ ಬರೋಣ, ಇದನ್ನೇನು ಬಿಡಿಸಿ ಬರುವಂಥದ್ದಿಲ್ಲ. ಇನ್ನು ಮ ಅನ್ನೋದನ್ನು ಮೇಲಿನ ಅಕ್ಷರವನ್ನು ನಾವು ವ್ಯಂಜನ ರೂಪದಲ್ಲಿ ಬರಿಬೇಕು, ಮ. ನೆಕ್ಸ್ಟ್ ಕೆಳಗಿನ ಒಂದು ಒತ್ತಕ್ಷರವನ್ನು ಏನು ಮಾಡಬೇಕು? ಪೂರ್ಣವಾಗಿ ಬರಿಬೇಕು, ಮ ಪ್ಲಸ್ ಅ. ಹೌದಾ? ಮ ಪ್ಲಸ್ ಅ. ಸೊ ಸರಿಯಾದ ಉತ್ತರ ಯಾವುದಿಲ್ಲಿ? ಎ ಇಸ್ ದ ರೈಟ್ ಆನ್ಸರ್. ಎ ಸರಿಯಾದ ಉತ್ತರ ಆಗೈತಿ. ನೆಕ್ಸ್ಟ್ ಪ್ರಶ್ನೆ 14ನೇ ಪ್ರಶ್ನೆ. ನದಿಯ ಮೇಲಾಗುತ್ತಿರುವ ಡ್ಯಾಶ್ ನಿಲ್ಲಬೇಕು. ಸೊ ಏನು ನಿಲ್ಲಬೇಕು? ದೌರ್ಜನ್ಯ ನಿಲ್ಲಬೇಕು. ಸೊ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ 15ನೇ ಪ್ರಶ್ನೆ. ದಶರಥನು ನೆಲೆಸಿದ್ದ ನಗರ. ಸೊ ದಶರಥನು ನೆಲೆಸಿದ್ದ ನಗರ ಯಾವುದಪ್ಪ ಅಂದರೆ ಅಯೋಧ್ಯ. ಭಾರತದ ಮಹಾಕಾವ್ಯದ ರಾಮಾಯಣದಲ್ಲಿ ಅಯೋಧ್ಯ ಎಂಬ ಒಂದು ರಾಜ್ಯದ ಮಹಾರಾಜರಾಗಿದ್ದರು. ಯಾರು? ದಶರಥರು. ಸೊ ಡಿ ಇಸ್ ದ ರೈಟ್ ಆನ್ಸರ್. 16ನೇ ಪ್ರಶ್ನೆ ನೋಡ್ರಿ. ಹೋ ಎಂಥ ಸುಂದರ ದೃಶ್ಯ. ಈ ವಾಕ್ಯದಲ್ಲಿ ಬಳಸಬೇಕಾದ ಲೇಖನ ಚಿಹ್ನೆ ಕೇಳ್ತಾ ಇದ್ದಾರೆ. ಹೋ ಅಂತ ಇದೆ. ಸೊ ಹೋ ಅನ್ನೋದು ಇದು ಏನು, ಯಾವ ಚಿಹ್ನೆ ಇದು? ಭಾವಸೂಚಕ ಒಂದು ಪದ. ಹೀಗಾಗಿ ಭಾವಸೂಚಕ ಚಿಹ್ನೆನ ನಾವು ಇಲ್ಲಿ ಬಳಸಬೇಕಾಗುತ್ತೆ. ಸೊ ಸಿ ಇಸ್ ದ ರೈಟ್ ಆನ್ಸರ್. ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ 17ನೇ ಪ್ರಶ್ನೆ. ಸಂತೋಷನು ನಿನ್ನೆ ಅಂತ ಹೇಳ್ತಾ ಇದ್ದಾರೆ ಒಂದು ಸೈಕಲ್ ಖರೀದಿಸಿದನು. ಈ ವಾಕ್ಯ ಯಾವ ಕಾಲವನ್ನು ಸೂಚಿಸುತ್ತದೆ? ಸೊ ವರ್ತಮಾನ ಕಾಲ ಅಂದರೆ ಇವತ್ತಿಂದ ಹೇಳಬೇಕು, ಭೂತಕಾಲ ಅಂದರೆ ನಿನ್ನೆದು, ನಾಳೆದಂದರೆ ಭವಿಷ್ಯತ್ ಕಾಲ. ಹೀಗಾಗಿ ಸರಿಯಾದ ಉತ್ತರ ಯಾವುದಂದರೆ ಭೂತಕಾಲ. ಹೇಗೆ ನಾವು ಕಂಡುಹಿಡ್ತೇವೆ ಅಂದರೆ ನಿನ್ನೆ ಅಂತ ಪದ ಕೊಟ್ಟಿದ್ದಾರೆ ನೋಡ್ರಿ, ಆಲ್ರೆಡಿ ಏನಾಗಿದೆ, ಕೆಲಸ ಮುಗಿದಿದೆ. ಹೀಗಾಗಿ ಭೂತಕಾಲ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 18ನೇ ಪ್ರಶ್ನೆ ನೋಡ್ರಿ. ಮುಳ್ಳುಗಳಿವೆ ಅಪಾಯವಿಲ್ಲ, ಸಂಖ್ಯೆಗಳಿವೆ ಲೆಕ್ಕದ ಪುಸ್ತಕವಲ್ಲ, ಗಂಟೆ ಹೊಡೆಯುತ್ತದೆ ದೇವಾಲಯವಲ್ಲ, ಹಾಗಾದರೆ ಈ ಒಗಟನ್ನು ಬಿಡಿಸಿರಿ. ನೋಡಿ ಸರಿಯಾದ ಉತ್ತರ ಏನಂದರೆ ಗಡಿಯಾರ. ಹೇಗೆ? ಗಡಿಯಾರಕ್ಕೆ ಮುಳ್ಳುಗಳು ಇರ್ತಾವ, ಗಂಟೆ ಮುಳ್ಳು, ನಿಮಿಷದ ಮುಳ್ಳು, ಆದರೆ ಅದರಿಂದ ಏನಾದರೂ ಅಪಾಯವಾಗುತ್ತಾ? ಇಲ್ಲ. ಮತ್ತು ಗಡಿಯಾರದಲ್ಲಿ ಸಂಖ್ಯೆಗಳೇ ಕಂಡು ಬರ್ತಾವ, ಅದೇನಾದರೂ ಲೆಕ್ಕದ ಪುಸ್ತಕನ? ಅಲ್ಲ. ಮತ್ತು ಸಮಯಕ್ಕೆ ತಕ್ಕಂತೆ ಅದು ಗಂಟೆ ಬರೆಸುತ್ತದೆಯಾ ಗಡಿಯಾರ? ಸೊ ಹೀಗಾಗಿ ಗಡಿಯಾರ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ 19ನೇ ಪ್ರಶ್ನೆ. ಈ ಕೆಳಗಿನಗಳಲ್ಲಿ ಅರ್ಥನಾಮವಲ್ಲದ ಪದವನ್ನು ಗುರುತಿಸಿರಿ. ಅಂದರೆ ಏನು? ಅರ್ಥನಾಮವಲ್ಲದ ಅಂದರೆ ಅರ್ಥಕ್ಕೆ ಅನುಸಾರವಾಗಿ ಬಂದಂಥ ಹೆಸರು ಯಾವುದು ಅಲ್ಲ ಇಲ್ಲಿ, ಅನ್ವರ್ಥಕ ನಾಮ ಅಲ್ಲ ಇಲ್ಲಿ ಅಂತ ಕೇಳ್ತಾ ಇದ್ದಾರೆ. ಉದ್ಯೋಗಿ ಆಗುತ್ತಾ, ಜೋಸೆಫ್ ಆಗುತ್ತಾ, ಸನ್ಯಾಸಿ ಆಗುತ್ತಾ, ಅಥವಾ ವೈದ್ಯ ಆಗುತ್ತಾ? ಸೊ ಸರಿಯಾದ ಉತ್ತರ ಯಾವುದಂದರೆ ಯಾವುದು? ಬಿ ಆಗಿದೆ, ಜೋಸೆಫ್. ಇದು ಅಂಕಿತ ನಾಮ. ಉದ್ಯೋಗಿ, ಸನ್ಯಾಸಿ, ವೈದ್ಯ ಇವೆಲ್ಲವೂ ಅರ್ಥಕ್ಕೆ ಅನುಸಾರವಾಗಿ ಬಂದಂಥ ಹೆಸರುಗಳು, ಹೀಗಾಗಿ ಅರ್ಥನಾಮವು. ಇನ್ನು ಕೊನೆಯ ಪ್ರಶ್ನೆ ಈ ಒಂದು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ. ಗೌಡತಿ ಎಂಬ ಪದವನ್ನು ಪುಲ್ಲಿಂಗ ಅಥವಾ ಸ್ತ್ರೀಲಿಂಗಕ್ಕೆ ಬದಲಿಸಿ ಬರೆಯಿರಿ. ಗೌಡತಿ ಅನ್ನೋದು ಸ್ತ್ರೀಲಿಂಗ, ಹಾಗಾದರೆ ನಾವು ಬದಲಿಸಬೇಕಾಗಿರೋದು ಪುಲ್ಲಿಂಗಕ್ಕೆ. ಅರಸ ಆಗುತ್ತಾ? ನೋ. ರಾಜ ಆಗುತ್ತಾ? ಇಲ್ಲ. ಗೌಡ, ಎಸ್. ಗೌಡತಿ, ಗೌಡ. ಸರಿಯಾದ ಉತ್ತರ ಸಿ ಆಗಿದೆ. ಸೊ ಇಲ್ಲಿ ತನಕ ನಾವು 2023ನೇ ಒಂದು ಇಸ್ವಿಯಲ್ಲಿ ನಡೆದಂತಹ ಪ್ರಮುಖ ಪ್ರಶ್ನೆಗಳನ್ನು ಕನ್ನಡ ವಿಷಯದ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಸೊ ಹೀಗಾಗಿ ಮುಂದಿನ ಒಂದು ಕ್ಲಾಸಲ್ಲಿ ಇಂಗ್ಲೀಷ್ ಸಬ್ಜೆಕ್ಟನ್ನು ಬಿಡಿಸೋಣ ಅಂತ ಹೇಳ್ತಾ, ಸೊ ತಪ್ಪದೆ ಸಬ್ಸ್ಕ್ರೈಬು, ಶೇರು ಮತ್ತು ಲೈಕನ್ನು ನೀಡಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಅಂತ ಹೇಳ್ತಾ ಈ ಕ್ಲಾಸನ್ನು ಎಂಡ್ ಮಾಡೋಣ.